ನಮಸ್ಕಾರ, ಶುಭೋದಯ, ಶುಭ ಸಂಕಲ್ಪ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಶುಕ್ರವಾರ, ಶುಭ ದಿನ, ಶುಭ ವಿಚಾರ, ಯಾವುದ್ರ ಬಗ್ಗೆ ಗುರುಗಳು ಮಾತನಾಡಬಹುದು, ನೀವೆಲ್ಲರೂ ಕುತೂಹಲದಿಂದ ಕಾಯ್ತಿದ್ದೀರಾ. ಇನ್ನು ನಿಮ್ಮ ಮನೆಗೆ ಶುಭ ಬರಬೇಕು, ಅಶುಭಗಳು ಹೋಗ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಅಕ್ಷಯ ವೃಕ್ಷ ನಿಮ್ಮ ಬಳಿ ಇತ್ತು ಅಂತಂದ್ರೆ ಇದು ನಿಮ್ಗೆ ಸಹಾಯ ಮಾಡುತ್ತೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವ ನಂಬರ್ಸ್ಗೆ ಕಾಲ್ ಮಾಡಬಹುದು. ಬನ್ನಿ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾಗಿರುವಂತ ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶುಕ್ರವಾರ ಅಂದ ತಕ್ಷಣ ಒಂಥರ ಹೆಣ್ಮಕ್ಳಿಗೆಲ್ಲ ಖುಷಿ, ಪ್ರತಿಯೊಬ್ಬರಿಗೂ ಖುಷಿ ಅಂತ ಹೇಳ್ಬೋದು. ಆದ್ರೆ ಈ ಮಹಾಲಕ್ಷ್ಮಿನ ಒಲಿಸ್ಕೊಳ್ಳೋದಕ್ಕೆ ಯಾವ್ದಾದ್ರು ವಿವಿಧ ರೀತಿಯಾಗಿರುವಂತಹ ಪೂಜೆಗಳಿರುತ್ತಾ? ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ, ಅಷ್ಟು ಬೇಗ ಅಟ್ರಾಕ್ಟ್ ಆಗ್ಬೇಕು, ನಮ್ಗೆ ಬೇಗ ಹಣ ಬರ್ಬೇಕು, ಈ ರೀತಿ ಯಾವ್ದಾದ್ರು ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆ ಹೆಣ್ಣು ಮಕ್ಕಳಿಗೆ ಶುಕ್ರವಾರ ವಿಶೇಷ. ಅವರೇ ಮಹಾಲಕ್ಷ್ಮಿಯರಾಗಿರ್ತಾರೆ. ಬಹಳ ಪ್ರಮುಖವಾಗಿರೋ ಘಟ್ಟ ಏನಂತಂದ್ರೆ, ಬಹುಶಃ ನಾನು ಈ ಹಿಂದೆಂದೋ ಎಪಿಸೋಡಲ್ಲಿ ಹೇಳಿದ್ದೆ, ಶುಕ್ರವಾರ ಪೂರ್ವಾಷಾಢ ನಕ್ಷತ್ರ ಬಿತ್ತು ಅಂತಂದ್ರೆ ಬರೆದಿಟ್ಕೊಳ್ಳಿ. ಆ ಪೂರ್ವಾಷಾಢ ನಕ್ಷತ್ರಕ್ಕೆ ಶುಕ್ರ ಅಧಿಪತಿ ಆಗಿರೋದ್ರಿಂದ ಶುಕ್ರವಾರವೇ ಬರೋದ್ರಿಂದ 9 ರಿಂದ 10 ಒಳಗಡೆಯ ಅಮೃತಗಳಿಗೆ ಅಥವಾ ಸಾಯಂಕಾಲ 6 ರಿಂದ 7 ಬರ್ತಕ್ಕಂತಹ ಆ ಒಂದು ಗೋಧುಳಿ ಲಗ್ನದಲ್ಲಿ ನೀವೇನಾದ್ರೂ ಮಹಾಲಕ್ಷ್ಮಿನ ಶೀಘ್ರವಾಗಿ, ಹೇಗೆ ಒಂದು ಕೊರಿಯರ್ ಬೇಗ ಶೀಘ್ರ ಹೋಗ್ತಕ್ಕಂತಹದ್ದು, ಹಾಗೆಯೇ ನೀವು ಮಹಾಲಕ್ಷ್ಮಿಯನ್ನ ಬರಮಾಡಿಕೊಳ್ಳತಕ್ಕಂತಹದ್ದು ಅಂತಂದ್ರೆ, ನೀವು ಅರಿಶಿಣವನ್ನ ಒಂದು ತಟ್ಟೆಯಲ್ಲಿ ಹಾಕಿ ಅರಿಶಿಣದಿಂದಲೇ ಅರ್ಚನೆ ಮಾಡುವಂಥದ್ದು. ಅದ್ರ ಮೇಲೆ ಸಣ್ಣದೊಂದು ಪ್ರತಿಮೆಯನ್ನ ಇಟ್ಟು ಅದ್ಭುತವಾಗಿರ್ತಕ್ಕಂಥದ್ದು. ನೀವು ಕುಂಕುಮಾರ್ಚನೆ ನೋಡಿರ್ತೀರಿ. ಆ ಅರ್ಚನೆ ಮಾಡೋದ್ರಿಂದ ನಮ್ಮಗಳ ದಾರಿದ್ರ್ಯವನ್ನ ಕಳೆದು ಹೋಗಿ ಶೀಘ್ರಗತಿಯ ಹಣವನ್ನ ಪಡೆದುಕೊಳ್ಳಲಿಕ್ಕೆ ಇದೊಂದು ರಾಜಮಾರ್ಗ. ನೀವು ಯಾವ್ದಾವುದೋ ಮಾರ್ಗವನ್ನ ಕೇಳಿದರೆ, ಈ ರಾಜಮಾರ್ಗ ಈ ಶುಕ್ರ ಅಂತಕ್ಕಂತಹದ್ದು. ಆಮೇಲೆ ಆ ಅರಿಶಿಣ ಅನ್ನೋದಿದೆಯಲ್ಲ, ಬಹಳ ಬಹಳ ಶುಭ ಸೂಚಕ. ಪ್ರತಿಯೊಂದಕ್ಕೂ ಅಷ್ಟೇ. ನೀವು ನೋಡಿ, ಗುರುವಿನ ವರ್ಣ ಇರುತ್ತೆ, ಅದು ಗುರುವಿನ ವರ್ಣ ಇರತಕ್ಕಂಥ ಆ ಅರಿಶಿಣ ಧನಕಾರಕ. ಧನಕಾರಕ ಅಂದ್ರೆ ಹಣಕ್ಕೆ ಸಂಬಂಧಪಟ್ಟವ, ಮಿನಿಸ್ಟ್ರವ. ಹಣವನ್ನ ನಮಗೆ ಯಾವಾಗ ಬೇಕಾವಾಗ ಕೊಡ್ತಕ್ಕಂಥದ್ರ ಸ್ವಲ್ಪ ಕೃತಜ್ಞತಾ ಭಾವದಿಂದ ಅವನನ್ನ ಕೊಂಡಾಡ್ತಕ್ಕಂಥದ್ದು. ಆ ಅರಿಶಿಣಕ್ಕೆ ಅಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ. ನೀವು ಗೃಹ ಪ್ರವೇಶ ಮಾಡ್ತೀರಾ, ನಾಮಕರಣ ಮಾಡ್ತೀರಾ, ಮದುವೆ ಮಾಡ್ತೀರಾ, ಮುಂಜಿ ಮಾಡ್ತೀರಾ, ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಆ ಅರಿಶಿಣ ಕುಂಕುಮ ಇಲ್ಲದೆ ಸಾಧ್ಯವೇ ಇಲ್ಲ. ನೀವು ನಾಸ್ತಿಕರಾಗಿದ್ರು ಕೂಡ ಎಲ್ಲೋ ಒಂದು ಕಡೆ ಬೇರೆ ಏನನ್ನ ಬೈದ್ಕೊಂಡಿರ್ತೀರಿ. ನೀವು ಸ್ಟಾರ್ಟ್ ಮಾಡಿದಾಗ ಆ ಮನೆಯಲ್ಲಿ ಹೆಣ್ಣು ಮಕ್ಕಳು ಎಲ್ಲಿ ಹೇಳಿದ್ರಿಂದ ನೀವೇನ್ ನಾಸ್ತಿಕರಾಗಿದ್ರು ಕೂಡ ಅರಿಶಿಣ ಕುಂಕುಮ ಇಲ್ಲದೆ ಯಾವುದೇ ಪೂಜೆ ಪ್ರಾರಂಭ ಇಲ್ಲ, ಅದು ಸಾಧ್ಯವೂ ಇಲ್ಲ. ರೆಡಿ ಮಾಡಿ ಇಟ್ಟಿರ್ತೀವಿ ನಾವು ದೇವರ ಮನೆಯಲ್ಲಿ. ಮೂಲ ಅದಿದ್ದೇ ಇರುತ್ತಮ್ಮ, ಪ್ರತಿ ಮನೆಯಲ್ಲಿ ಇರುತ್ತಮ್ಮ, ಎಲ್ಲರ ಮನೆಯಲ್ಲಿ ಇರುತ್ತೆ, ಬರೆದಿಟ್ಕೊಳ್ಳಿ. ಅಂತಹ ಅರಿಶಿಣ ಕುಂಕುಮ ಮಹತ್ವ, ವಿಜ್ಞಾನ ಆಧ್ಯಾತ್ಮ ಎರಡೂ ಹೇಳಬೇಕಾದ್ರೆ ಬಹಳ ಬಹಳ ಹೇಳುವಂಥದ್ದು ನಿಮಗೆ ಗೊತ್ತಿರೋದ್ರಿಂದ ನಾನೇನ್ ಹೇಳ್ಬೋದು ಅಂತಂದ್ರೆ, ಮಹಾಲಕ್ಷ್ಮಿನ ಶೀಘ್ರವಾಗಿ ಬರಮಾಡಿಕೊಳ್ಳಲಿಕ್ಕೆ ಮಹಾಲಕ್ಷ್ಮಿ ಅಷ್ಟೋತ್ತರ ಪ್ರಕೃತಿ ನಮಃ ಅಥವಾ ಮಹಾಲಕ್ಷ್ಮಿ ಸಹಸ್ರಾರ್ಚನೆ ಮಾಡೋದು ಬಂದರೆ ಅದನ್ನು ಕೂಡ ನಿಧಾನಕ್ಕೆ ಹೇಳ್ಕೊಳ್ಳಿ. ನೀವು ಹೇಗಿದ್ರು ಕೂಡ 1 kg ಅರಿಶಿಣವನ್ನ ತಟ್ಟೆಯಲ್ಲಿ ಹಾಕಿದಿರಿ, ಅದರ ಮೇಲೆ ಮಹಾಲಕ್ಷ್ಮಿನ ಇಟ್ಟಿದ್ದೀರಿ. 1 kg ಅರಿಶಿಣವನ್ನ ನೀವು ಇಟ್ಕೊಂಡಿದ್ದು ಆ ಕುಂಕುಮವನ್ನ ಸ್ವಲ್ಪವಾಗಿ ಒಂದು ಬಟ್ಲೆಗೆ ತೆಗೆದುಕೊಳ್ಳುತ್ತಾ, ಓಂ ಪ್ರಕೃತಿಯೇ ನಮಃ, ಓಂ ವಿಕೃತಿಯೇ ನಮಃ, ಓಂ ವಿದ್ಯಾಯೇ ನಮಃ, ಓಂ ಸರ್ವಭೂತ ಹಿತಪ್ರದಾಯೇ ನಮಃ, ಓಂ ಶ್ರದ್ಧಾಯೇ ನಮಃ, ಓಂ ವಿಭೂತಿಯೇ ನಮಃ ಅನ್ನತಕ್ಕಂತಹದ್ರಿಂದ ನಾನು ಅದ್ಭುತವಾಗಿರ್ತಕ್ಕಂತಹ ಅನುಭೂತಿಯನ್ನ ಇಟ್ಟುಕೊಂಡು, ನಾನು ವಿಭೂತಿನ ಇಟ್ಟುಕೊಂಡು ನಿನಗೆ ಭೂತಿಯನ್ನ ಅಂದ್ರೆ ಮಾಡ್ತಾ ಇರ್ತಕ್ಕಂಥ ಸೇವೆಯಲ್ಲಿ ನನ್ನನ್ನು ಒಮ್ಮೆ ಗಮನಿಸು ಅಂತ ಹೇಳಿ ಕೇಳಿಕೊಳ್ತೀರಿ. ಮಹಾಲಕ್ಷ್ಮಿಯ ಸಾನ್ನಿಧ್ಯವಾಗ್ತಕ್ಕಂತಹದ್ದು ಇದೆಲ್ಲ ಆಗಿದೆ ಗುರುಗಳೇ, ಮಾಡಿದ್ವಿ, ಆನಂತರ ಏನ್ ಮಾಡೋದು ಅಂತ ನಿಮ್ಮ ಮನಸ್ಸಲ್ಲಿ ಇರುತ್ತೆ. ತಾಂಬೂಲವನ್ನ ಇಟ್ಟು ಪಂಚಫಲಗಳು, ಸಾಧ್ಯ ಆದ್ರೆ 5 ತರಹದ ಹಣ್ಣುಗಳು, ಇನ್ನೂ ಸಾಧ್ಯ ಆದ್ರೆ ಒಂದಷ್ಟು ಪಾಯಸವನ್ನ ಮಾಡಿ ನೈವೇದ್ಯ ಮಾಡುವಂಥದ್ದು. ಯಾರಿಗಾದ್ರೂ ಪಕ್ಕದ ಮನೆಗೆ ಇಬ್ಬರಿಗೋ 3 ಜನಕ್ಕೋ ಅಥವಾ 5 ಜನಕ್ಕೋ ನೀವು ಬಾಗಿನವನ್ನ ಕೊಡ್ತಕ್ಕಂತಹದ್ದು. ವಿಶೇಷವಾಗಿ ಲಕ್ಷ್ಮಿಯರು ಅಂತ ಏನ್ ಕರೆಸ್ಕೊಳ್ತಾರ ಹೆಣ್ಣು ಮಕ್ಕಳಿಗೆ ನೀವು ತಾಂಬೂಲವನ್ನ ಕೊಡುವಂತ ಪದ್ಧತಿ. 4 ವಿಳೆದೆಲೆ ಮೇಲೆ 4 ಹಡಕೆ ಮೇಲೇನೆ ಕೊಡ್ಬೇಕು, ಅದು ಎಷ್ಟಾದ್ರೂ ಆಗಿರ್ಲಿ. ಬಹುಶಃ ಅದು ಕೂಡ ಮೊದಲೆಲ್ಲ ಹೇಳಿರ್ತೀನಿ ನಾನು. ಅದಕ್ಕಾಗಿ ನೀವು ಕೊಡೋದಾದ್ರೆ ಏನು ಮಾಡಕ್ಕಾಗ್ತಿಲ್ಲ ಅಂತಂದ್ರೆ 1 ಲೋಟ ಸ್ವಲ್ಪ ಹಾಲು ಬೆಲ್ಲ ಹಾಕಿ ನೈವೇದ್ಯ ಮಾಡಿ ಕೊಡುವಂಥದ್ದು ಮಾಡ್ಕೊಳ್ಳಿ. ಧೂಪ ದೀಪ ಮಾಡ್ಕೊಳ್ತೀರಿ. ಇನ್ನು ಆ ಅರಿಶಿಣವನ್ನ ಸ್ವಲ್ಪ ಹಾಲು ಹಾಕಿ ಕಲಿಸ್ಕೊಂಡು ಇಲ್ಲಿ ಇಟ್ಕೊಳ್ತಾ, ಸ್ವಲ್ಪ ಅರಿಶಿಣವನ್ನ ನಿಮ್ಮ ಪಾಕೆಟ್ ಇಟ್ಕೊಳ್ತಾ ಓಡಾಡ್ತೀರಪ್ಪ. ನೀವು ಈ ಅರಿಶಿಣ ಇಟ್ಕೊಂಡು ಓಡಾಡ್ತೀರಿ ಅಂತಂದ್ರೆ ಗೊತ್ತಿಲ್ಲ, ನಮ್ಮ ಮಕ್ಕಳು, ನಿಮ್ಮ ಕೊಲೀಗ್ಸ್ ಆಗಿರ್ಬೋದು,
ನಿಮ್ಮ ಬಂಧುಗಳಾಗಿರ್ಬೋದು ರಜೆಗಳಿಗೆ ಮನೆಗಳಿಗೆ ಬರ್ತಾರೆ, ಅವರನ್ನ ಕರ್ಕೊಂಡು ನೀವು ಎಲ್ಲೋ ಈ ಮೈಸೂರು ಝೂಗೆ ಹೋಗ್ತೀರಿ ಅಥವಾ ಬನ್ನರಘಟ್ಟ ಝೂ ಹೋಗ್ತೀರಿ. ಆ ಅರಿಶಿನ ಇತ್ತು ನಿಮ್ಮ ಪಾಕೆಟಲ್ಲಿ, ಗೊತ್ತಿಲ್ಲ ಇಟ್ಕೊಂಡ್ಬಿಟ್ಟಿದ್ದೀರಿ, ಯಾವತ್ತೂ ಇಟ್ಕೊಂಡಿದ್ದೀರಿ ನೀವು. ನಿಮಗೇನಾದ್ರೂ ಆ ಆನೆ ದರ್ಶನ ಸಿಕ್ತು, ಆನೆಯನ್ನ ನೋಡುವಂಥದ್ದು ಅಥವಾ ಮುಟ್ಟುವಂತ ಭಾಗ್ಯ ಕೂಡ ಸಿಕ್ಬಿಡ್ತು, ಅಥವಾ ನೀವೇನೋ ಒಂದು 10 ರೂಪಾಯಿ ಕೊಟ್ಟರೆ ನಿಮ್ ತಲೆ ಮೇಲೆ ಇಡುತ್ತಲ್ಲ, ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ರೆ ಅದು ಸಿಕ್ಬಿಡ್ತು. ಈ ಅರಿಶಿನ ನೀವು ಸ್ವಲ್ಪ ಆನೆ ಟಚ್ ಮಾಡಿದ್ರು, ನಿಮ್ಮ ಮನೆಯಲ್ಲಿ ಮೇನ್ ಸ್ವಿಚ್ ಇದೆಯಲ್ಲ, ಆ ಸ್ವಿಚ್ ಹಾಕಿದ್ರೆ ಎಲ್ಲ ಬಲ್ಪ್ ಹೊತ್ಕೊಳ್ತಾವಲ್ಲ, ಹಾಗೆ ಲೈಟ್ ಆನ್ ಆಗುತ್ತೆ. ಮನೆಯಲ್ಲಿರೋ ಅಷ್ಟೂ ಸದಸ್ಯರಿಗೆ ಅವರ ಬದುಕಲ್ಲಿ, ಅವರ ಬಾಳಲ್ಲಿ ಬೆಳಕು ಬಂದಾಗೆ. ನೀವು ಯಾರನ್ನ ಪ್ರೇಯರ್ ಮಾಡ್ತೀರೋ ಹಾಗೆ ಗೊತ್ತಿಲ್ಲ, ಚಮತ್ಕಾರವೇ ನಡೆದು ಹೋಗುವಂಥದ್ದು, ಒಂದು ರೀತಿಯ ಪವಾಡವೇ ನಡೆದು ಹೋಗುವಂಥದ್ದು. ಪವಾಡ ಸದೃಶ್ಯವಾಗಿ ಮನೆಗೆ ಹಣ ಬರಬೇಕಾದಲ್ಲಿ ಈ ಪದ್ಧತಿಯನ್ನೇ ತಾವು ಮಾಡ್ಕೊಳ್ತೀರಿ. ಶುಭಂಭೂಯ ನಡೀತಾಗಿ. ಖಂಡಿತ ಗುರುಗಳೇ, ಇವತ್ತು ಬಹಳನೇ ಆಪ್ಟ್ ಅಂತ ಹೇಳ್ಬೋದು. ಶುಕ್ರವಾರ ಆಗಿದೆ, ಪೂರ್ವಾಷಾಢ ನಕ್ಷತ್ರಕ್ಕೆ ಕಾಯ್ತಾ ಇದ್ವಿ, ಬೆಳಗ್ಗೆನೆ ತಿಳಿಸ್ಕೊಟ್ಟಿದ್ದೀರಾ. ಈ ಕೆಲಸವನ್ನ ಎಲ್ಲರೂ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ, ಮಹಾಲಕ್ಷ್ಮಿನ ಒಲಿಸ್ಕೊಳ್ಳೋಕ್ಕೂ ಸಾಧ್ಯ ಆಗುತ್ತೆ. ಬಹಳ ಧನ್ಯವಾದಗಳು ತಮ್ಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತು ಶುಕ್ರವಾರ, ಪೂರ್ವಾಷಾಢ ನಕ್ಷತ್ರ, ಖಂಡಿತ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಗುರುಗಳು ತಿಳಿಸಿರುವಂತಹ ರೆಮಿಡಿನ ಮಾಡ್ಕೊಳ್ಳಿ, ಮಹಾಲಕ್ಷ್ಮಿನ ಒಲಿಸ್ಕೊಳ್ಳೋಕೆ ನಿಮ್ಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ, ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.